ಜೊತೆಗೆ ಇದೀಗ ಸ್ಪೀಕರ್ ಯು ಟಿ ಖಾದರ್ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಬಿಜೆಪಿ 18 ಶಾಸಕರನ್ನ ಅಮಾನತು ಮಾಡಿರೋದು ಸರಿ ಇಲ್ಲ ಅಂತೇಳಿ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ನಾನು ಸಂವಿಧಾನದ ಪರವಾಗಿ ನಾನು ನಿಂತಿದ್ದೇನೆ. ಸಂವಿಧಾನದ ಪೀಠಕ್ಕೆ ಅಗೌರವ ತೋರಿಸಿದಾಗ ನಾನು ಒಂದು ಕ್ರಮ ಕೈಗೊಳ್ಳಲೇಬೇಕು. ಇನ್ನು ಪಕ್ಷಗಳು ಇವತ್ತು ಸರಿ ಉಂಟಾ ಸರಿ ಇಲ್ಲ ಅಂತ ಎಲ್ಲ ಚರ್ಚೆಗಳು ಇವತ್ತು ನಡೀತಾ ಇದೆ. ನಮ್ಮ ರಾಜ್ಯದ ಜನತೆ, ದೇಶದ ಜನತೆ ಅವರ ನಿಮ್ಮ ಮುಖಾಂತರ ಅವರ ಕಣ್ಣ ಮುಂದೆಲ್ಲ ನೋಡಿದ್ದಾರೆ ಏನು ನಡೆದಿದೆ, ಏನಾಗಿದೆ ಅಂತೇಳಿ. ಸೊ ನ್ಯಾಯ ಅನ್ಯಾಯಕ್ಕೆ ತೀರ್ಮಾನ ಕೊಡುವಂಥ ಒಂದು ಕೆಲ ಜವಾಬ್ದಾರಿಯನ್ನು ನಮ್ಮ ಈ ರಾಜ್ಯ ಜನತೆ ಮಾಡ್ತಾರೆ ವಿಶ್ವಾಸ ನನಗಿದೆ. ನೀವು ಚರ್ಚೆಗೆ ಅವಕಾಶವನ್ನೇ ಕೊಡಲಿಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ. ನೋಡಿ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಬೆಳಿಗ್ಗೆ ನಿಜವಾಗಿಯೂ ಸನ್ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡಲಿಕ್ಕೆ ಬಂದದ್ದು. ಆದರೂ ಯಾವುದೇ ಒಂದು ನೋಟಿಸ್ ಕೊಡದೆ, ಯಾವುದೇ ಒಂದು ವಿಚಾರ ಇಲ್ಲದೆ ನೇರವಾಗಿ ಎದ್ದು ನಿಂತಾಗ ಇದರಲ್ಲಿ ಮಹತ್ವದ ವಿಚಾರ ಅಂತ ಹೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿ ಕೂಡ ಒಪ್ಪಿಗೆ ಕೊಟ್ಟರು. ಅದು ನೋಡಿ, ಅಲ್ಲಿಂದ ಪ್ರಾರಂಭ ಆದದ್ದಲ್ವ. ನಮಗೆ ನಿಲ್ಲಿಸ್ಬೋದು, ಯಾವುದು ನೋಟಿಸ್ ಕೊಡಲಿಲ್ಲ, ನಮಗೆ ಸಿಸ್ಟಮ್ ಬಗ್ಗೆ ಮಾತಾಡಲೇಬಾರ್ದು ಅಂತೇಳಿ ನಿಲ್ಲಿಸ್ಬೋದಿತ್ತು. ಮಾನ್ಯ ಮುಖ್ಯಮಂತ್ರಿ ಕೇಳಿದೆ, ಅವರು ಕೂಡ ಆಯಿತು ಅಂತ ಹೇಳಿದರು. ಕಡೆಗೆ ಎಲ್ಲ ಚರ್ಚೆ ಅದನ್ನು ಉತ್ತರವನ್ನು ಕೊಟ್ಟರು. ನಿಮ್ಮ ಸಲಹೆ ಯಾವುದೇ ಸಲಹೆ ಇಲ್ಲದನ್ನು ಸಲಹೆ ಸ್ವೀಕರಿಸ್ತೇವೆ. ನಾನು ಗೃಹ ಚರ್ಚೆ ಮಾಡಿಕೊಂಡು ಯಾವ ರೀತಿಯ ಕೇಸಿದೆ, ಯಾವ ರೀತಿಯ ಉನ್ನತ ಮಟ್ಟದ ಸಭೆಯದು ಉನ್ನತ ತನಿಖೆ ಮಾಡಬೇಕು, ಆ ಚರ್ಚೆ ಮಾಡಿ ನಮಗೆ ತಿಳಿಸ್ತೇವೆ. ನಿಮ್ಮ ಏನು ಸಲಹೆ ತಾವು ಕೊಟ್ಟಿದ್ದೀರಿ CBI ಮಾಡಬೇಕಂತೇಳಿ, ಅಥವಾ ರಿಟೈರ್ಡ್ ಜಡ್ಜಿಂದ ಮಾಡಬೇಕು, ಆ ಸಲಹೆ ಕೂಡ ನಾವು ಸ್ವೀಕರಿಸ್ತೇವೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರಲ್ಲ. ಇದೆಲ್ಲ ರಾಜ್ಯ ಜನತೆ ನಿಮ್ಮ ಮುಖಾಂತರ ನೋಡಿದ್ದಾರೆ. ಸೊ ರಾಜ್ಯ ಜನತೆ ತೀರ್ಮಾನ ಕೊಡ್ತಾರೆ. ಸ್ಪೀಕರ್ ಅವರು ಕಾಂಗ್ರೆಸ್ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನು ಆರೋಪ ಮಾಡ್ತಾರೆ. ಅದೇ ನಾನು ಹೇಳಿದೆಲ್ಲ, ಯಾರು ನಾನು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ, ಈ ರಾಜ್ಯ ಜನತೆ ಉತ್ತರ ಕೊಡ್ತದೆ. ಸರ್, ಇದಿಷ್ಟು ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.